ಭೂಸುರರುಗಳು ಚೋರರಿಂದವೇ ಘಾಸಿಯಾಗಿ ದಿಗಂಬರ ದೇವರೇ, ಆಸುದತಿ ತಾನುಟ್ಟ ಸೀರೆಯೋಳರ್ಧವನು ಸೀಳಿ. ವಾಸುದೇವಾರ್ಪಣವು ತಾನೆಂದೋ ಸರಿಸದಂತಾಗ, ಕೊಡಲಿಯಂದೀ ಸಮಯಕ್ಕಿಂತೊದಗಿ ಬಂದುದು ಪೂರ್ವದತ್ತ ಫಲ. ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತೆತ್ತು ಬದುಕುವೆನೆಂಬ ಪರಮವ್ರತದ ನಿಷ್ಠೆಯನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿಯತ್ತ ಸಂತೋಷದಿ ಸಮೇಳದ ನೆತ್ತ ಸಾರಿಯ ಹರಹಿ ಸಂಗಿಯನು ದಾಳಿಸುತ್ತ. ಕೇಳಿದನು ಮುರವೈರಿ ತನ್ನಯ ಮೇಳದೈವರ ಸತಿಯ ಹುಯ್ಯಲ, ಆಳಿನೊಂದಪಮಾನವಾಳ್ದಂಗೆಂಬ ನುಡಿಯಿಂದ. ಕೋಳುಬೋದವೆ ಪಾಂಡುಪುತ್ರರ ಬಾಳುವೆಗಳ ಕಟೆನುತ, ಲಕ್ಷ್ಮೀಲೋಲ ಚಿಂತಿಸಿ ನುಡಿದ ರುಕ್ಮಿಣಿ ದೇವಿಗೀ ಹದನ. ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲೆಯನು ಸಭೆಯಲಿ, ಸೀರೆಯನು ಸುಲಿಯಲ್ಕೆ ಕಾಯಿ ಕೃಷ್ಣ ಎಂದೆನುತ. ನಾರಿಯೊರಲುತ್ತಿಹಳು ಉಟ್ಟ ಸೀರೆ ಸೆಳೆಯಲು, ನಾರಿಯೊರಲುತ್ತಿಹಳುಟ್ಟ ಸೀರೆ ಸೆಳೆಯಲು, ಬಳಿಕ ಲಕ್ಷಯ ಸೀರೆಯಾಗಲಿ, ಬಳಿಕ ಲಕ್ಷಯ ಸೀರೆಯಾಗಲಿ, ಬಳಿಕ ಲಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರ ನಾರಾಯಣ. ಕಳೆದ ಜನ್ಮದಲ್ಲಿ ದ್ರೌಪದಿಯು ನಾರಾಯಣಿಯಾಗಿ ಪತಿಯನ್ನು ಪಡೆಯಲು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಳು. ಆಗ ದರೋಡೆಕೋರರು ಬ್ರಾಹ್ಮಣ ಸಂಸಾರವೊಂದರ ಬಟ್ಟೆಗಳನ್ನೆಲ್ಲ ಕಸಿದುಕೊಳ್ಳಲು ಅವರು ಕಾಡಿನಲ್ಲಿ ಬತ್ತಲೆಯಾಗಿ ಓಡಿ ಬರುತ್ತಿದ್ದರು. ಆಗ ನಾರಾಯಣಿಯು ತನ್ನ ಸೀರೆಯಲ್ಲಿ ಅರ್ಧ ಭಾಗವನ್ನು ಹರಿದು ವಾಸುದೇವಾರ್ಪಣ ಎಂದು ಕೊಟ್ಟಳು. ಪೂರ್ವಜನ್ಮದ ದಾನಕ್ಕೆ ಈಗ ಹೀಗೆ ಫಲ ಸಿಕ್ಕಿದೆ, ಅಷ್ಟೇ ಹೊರತು ಇನ್ನೇನೂ ಇಲ್ಲ ಎಂದು ಕೃಷ್ಣನು ಹೇಳಿದನು. ಅಲ್ಲಿ ಸತ್ಯಭಾಮೆಯ ಮನೆಯಲ್ಲಿ ಹಾಗಾಯಿತು. ಇತ್ತ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ಭಕ್ತರಿಗೆ ತನ್ನನ್ನೇ ತೆತ್ತು ಬಿಡುತ್ತೇನೆ ಎಂಬ ಮಹಾವ್ರತದ ನಿಷ್ಠೆಯನ್ನು ಮನಸ್ಸಿನಲ್ಲಿಯೇ ಇಟ್ಟುಬಿಟ್ಟಿರುತ್ತಿದ್ದನು. ಅವನು ರುಕ್ಮಿಣಿ ದೇವಿಯ ಮನೆಯಲ್ಲಿ ಹಾಸನ್ನು ಹಾಸಿ ಕಾಯಿಗಳನ್ನು ಹೂಡಿ ದಾಳಗಳನ್ನು ಹಾಕುತ್ತಿರುವಾಗ ದ್ರೌಪದಿಯು ನಂದಗೋಪಕುಮಾರ ಎಂದು ಮೊದಲಾಗಿ ತನ್ನನ್ನು ಮಾನದ ಅಭಿಮಾನವನ್ನೂ ತೊರೆದು ಎರಡೂ ಕೈಗಳನ್ನು ಮೇಲೆತ್ತಿ ಕಾಪಾಡು ಎಂದು ತನ್ನಲ್ಲಿ ಮೊರೆಯಿಡುತ್ತಿದ್ದುದು ಕೃಷ್ಣನಿಗೆ ಕೇಳಿಸಿತು. ಆಳಿಗೆ ಆದ ಅಪಮಾನ ಒಡೆಯನಿಗೇ ಆದದ್ದು ಎಂಬ ನ್ಯಾಯವನ್ನು ಅವನು ಮನಗಂಡನು. ಅಯ್ಯೋ, ಪಾಂಡುಪುತ್ರರು ದಾಸರಾಗಿ ಬಾಳುವಂತಾಯಿತೆ ಎಂದು ನೊಂದು ಚಿಂತಿಸಿ ರುಕ್ಮಿಣಿ ದೇವಿಗೆ ಹೀಗೆಂದು ಹೇಳಿದನು. ರುಕ್ಮಿಣಿ, ಕೇಳು. ಕ್ರೂರಿಯಾದ ದುರ್ಯೋಧನನು ಜೂಜಿನಲ್ಲಿ ಪಾಂಡವರ ಸರ್ವಸ್ವವನ್ನೂ ಅವರನ್ನೂ ದ್ರೌಪದಿಯನ್ನೂ ಗೆದ್ದನು. ದ್ರೌಪದಿಯನ್ನು ರಾಜಸಭೆಗೆ ಎಳೆತಂದು ಅವಳ ಸೀರೆಯನ್ನೆಳೆದು ಮಾನಹರಣ ಮಾಡಲು ಯತ್ನಿಸಿದರು. ಆಗ ದ್ರೌಪದಿಯು ಶ್ರೀಕೃಷ್ಣ ಕಾಪಾಡು ಎಂದು ಹಲವು ರೀತಿಯಲ್ಲಿ ಮೊರೆಯಿಡುತ್ತಿದ್ದಾಳೆ. ದುಶ್ಯಾಸನನು ಎಳೆಯುತ್ತಿರುವ ಸೀರೆಯು ಅಕ್ಷಯವಾಗಲಿ ಎಂದು ಗದುಗಿನ ವೀರನಾರಾಯಣನು ಅಂದರೆ ಶ್ರೀಕೃಷ್ಣನು ಹೇಳಿದನು. ಇಲ್ಲಿಗೆ ಸಭಾಪರ್ವದ ಸಂಧಿ 15 ಮುಕ್ತಾಯವಾಯಿತು.